ಯಾವುದೋ ಇಂಟರ್ಸೆಕ್ಷನಲ್ಲಿ ಆಕ್ಸಿಡೆಂಟ್ ಆಗ್ಬಿಡೈತಲ್ಲಪ್ಪ. ಮುಂದೆ ಪೊಲೀಸ್ ಮಾತ್ರ ಹೆವಿ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಸೀದಾ ತಗೊಂಡೋಗಿ ಡಿವೈಡರ್ಗೆ ಹೊಡೆದ್ಬಿಟ್ಟವನೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಜಪಾನಲ್ಲಿ ಪೊಲೀಸು ಯಾವ ಥರ ಇರ್ತಾರೆ ನೋಡಿ. ಇನ್ನೊಂದು ಕಡೆ ಇನ್ನೊಂದ್ಸಲಿ ನಮ್ಮ ಮನೆ ಕಡೆ ತಲೆ ಹಾಕಿ ಮಾಡ್ಕೋ, ನಿನ್ ಬುಜ್ಜಿದ ಮೇಲೆ ತಲೆನೇ ಇರಲ್ಲ. ನಾನು ತಪ್ಪು ಮಾಡೋಣ, ಯಾರಿಗೂ ಭಯಪಡಿ. ನಾನು ತಪ್ಪೇ ಮಾಡಿಲ್ಲ, ನಾನು ಯಾರು ಭಯಪಡಬೇಕು? ಪೊಲೀಸ್ ಕಾರ್ ನೋಡಿ ಈ ಥರ ಇರುತ್ತೆ. ಇಬ್ರು ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಅಲ್ಲಿಂದ ಬಂದಿದ್ದು ಫ್ರೈ ಬಾಯ್ ಏನೋ ಕೇಳಿಸ್ಬಿಡ್ತು ಅನ್ಸುತ್ತೆ ಇವರಿಗೆ. ನನ್ನ ಪುಣ್ಯಕ್ಕೆ ದೂರದಿಂದನೇ ನೋಡ್ಕೊಬಿಟ್ಟೆ ಇವ್ರನ್ನ. ಎಷ್ಟು ಜನ ಗುರು ಪೊಲೀಸ್ ಇವತ್ತು ನೋಡಿ. ಇಲ್ಲಿ ಇಂಟರ್ಸೆಕ್ಷನಲ್ಲಿ ಇನ್ನೊಬ್ಬ ಇದ್ದಾನೆ. ನನ್ನ ದೃಷ್ಟಿಗೆ ಬಚಾವ್ ಇವತ್ತು. ಜಪಾನಲ್ಲಿ ಪೊಲೀಸ್ ಕಾರ್ ಆಗಿ ಯೂಶಲಿ ಟೊಯೋಟಾ ಕ್ರೌನ್ನ ಯೂಸ್ ಮಾಡ್ತಾರೆ. ಇವಾಗ ನೋಡಿದ್ರಲ್ಲ ಜಾಪನೀಸ್ ಪೊಲೀಸ್ನ. ಈ ಜಪಾನಲ್ಲಿ ಹೇಗೆ ಅಂದರೆ ಒಂದು ಚಿಕ್ಕ ಸ್ಕ್ರ್ಯಾಚ್ ಮಾಡಿದ್ರು ಬೇರೆ ಗಾಡಿಗೆ ಜಪಾನ್ ಪೊಲೀಸ್ನ ಕರಿಬೇಕಾಗುತ್ತೆ. ನಮ್ಮ ಇಂಡಿಯಾಲಾದರೆ ನಾವು ಸುಮ್ಮನೆ ಸ್ಕೆಚ್ ಮಾಡಿದ್ರೆ ಬಿಟ್ಬಿಡ್ತೀವಿ 100-200 ಇಸ್ಕೊಂಡು. ಬಟ್ ಇಲ್ಲಿ ಹಂಗೆ ನಡೆಯಲ್ಲ. ಮತ್ತಷ್ಟು ಜಪಾನ್ ಇಂಟ್ರೆಸ್ಟಿಂಗ್ ಕಂಟೆಂಟ್ಗೆ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ.